ನಮಸ್ಕಾರ. ಏಕಮುಖ ಯೂಟ್ಯೂಬ್ಗೆ ಸ್ವಾಗತ. ಡಿ.ವಿ.ಜಿ ಎಂದ್ರೆ ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು. ಡಿ.ವಿ. ಗುಂಡಪ್ಪ ಕನ್ನಡದ ಆಧುನಿಕ ಸರ್ವಜ್ಞ. ಡಿ.ವಿ. ಗುಂಡಪ್ಪನವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಜರಾಮರ ಸ್ಥಾನ ಪಡೆದಿರುವ ಮಹಾನ್ ಸಾಹಿತಿ. ಅವರ ಜೀವನ, ಕೃತಿಗಳು ಮತ್ತು ಕನ್ನಡಕ್ಕೆ ನೀಡಿದ ಕೊಡುಗೆಗಳ ಬಗ್ಗೆ ತಿಳಿದುಕೊಳ್ಳುವ ಬನ್ನಿ. ಇವರ ಜೀವನ. ಹುಟ್ಟಿದ್ದು ಮಾರ್ಚ್ 17, 1887, ಮುಳಬಾಗಿಲು, ಕೋಲಾರ ಜಿಲ್ಲೆ, ಕರ್ನಾಟಕ. ನಿಧನ ಅಕ್ಟೋಬರ್ 7, 1975 ರಂದು ತಮ್ಮ 88ನೇ ವಯಸ್ಸಿನಲ್ಲಿ ನಿಧನರಾದರು. ತಂದೆಯ ತಾಯಿ ವೆಂಕಟರಮಣಯ್ಯ ಮತ್ತು ತಾಯಿ ಅಲಮೇಲಮ್ಮ. ಗುಂಡಪ್ಪನವರು ಶೇಕದಾರ ಕುಟುಂಬಕ್ಕೆ ಸೇರಿದವರು. ಶಿಕ್ಷಣ ಮುಳಬಾಗಿಲು ಮತ್ತು ಮೈಸೂರಿನಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು. ವೃತ್ತಿ ಜೀವನ ಅಧ್ಯಾಪಕ, ಚಿನ್ನದ ಗಣಿ, ಸೋಡಾ ಫ್ಯಾಕ್ಟರಿಯಲ್ಲಿ ಕಾರ್ಮಿಕರಾಗಿ ಕೆಲಸ ಮಾಡಿದ್ದಾರೆ. ಬರಹಗಾರ. ಕೃತಿಗಳು. ಡಿ.ವಿ.ಜಿಯವರು ಕನ್ನಡ ಸಾಹಿತ್ಯಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಕೆಲವು ಪ್ರಮುಖ ಕೃತಿಗಳು: ಮಂಕುತಿಮ್ಮನ ಕಗ್ಗ, ಜೀವನದ ತತ್ವಗಳನ್ನು ಸರಳವಾಗಿ ಹೇಳುವ ಕಗ್ಗಗಳು. ಮರುಳ ಮುನಿಯನ ಕಗ್ಗ, ಮಂಕುತಿಮ್ಮನ ಕಗ್ಗದ 2ನೇ ಭಾಗ. ನಿವೇದನ, ದೇಶಭಕ್ತಿಯನ್ನು ಹುಟ್ಟುಹಾಕುವ ಕವಿತೆಗಳು. ಉಮರನವಾಸ್ಗೆ, ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವ ಕವಿತೆಗಳು. ಜೀವನ ಸೌಂದರ್ಯ ಮತ್ತು ಸಾಹಿತ್ಯ, ಸಾಹಿತ್ಯದ ಮಹತ್ವವನ್ನು ವಿವರಿಸುವ ನಿಬಂಧ. ಸಂಸ್ಕೃತಿ, ಸಂಸ್ಕೃತಿಯ ಬಗ್ಗೆ ಅವರ ದೃಷ್ಟಿಕೋನವನ್ನು ತಿಳಿಸುವ ನಿಬಂಧ. ಕನ್ನಡಕ್ಕೆ ನೀಡಿದ ಕೊಡುಗೆಗಳು. ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದರು. ವಿವಿಧ ವಿಷಯಗಳ ಕುರಿತು ಬರೆದು ಕನ್ನಡ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದರು. ಸರಳ ಕನ್ನಡದಲ್ಲಿ ಬರೆದು ಜನಸಾಮಾನ್ಯರಿಗೆ ಸಾಹಿತ್ಯವನ್ನು ಹತ್ತಿರ ತಂದರು. ಜೀವನ ತತ್ವಗಳನ್ನು ಬೋಧಿಸಿದರು. ತಮ್ಮ ಕೃತಿಗಳ ಮೂಲಕ ಜೀವನದ ಬಗ್ಗೆ ಆಳವಾದ ತತ್ವಗಳನ್ನು ಬೋಧಿಸಿದರು. ಕನ್ನಡದ ಆಧುನಿಕ ಸರ್ವಜ್ಞ. ತಮ್ಮ ಜ್ಞಾನ ಮತ್ತು ವಿವೇಕದಿಂದ ಕನ್ನಡದ ಆಧುನಿಕ ಸರ್ವಜ್ಞ ಎಂದು ಪ್ರಸಿದ್ಧರಾದರು. ಪ್ರಶಸ್ತಿಗಳು. ಡಿ.ವಿ.ಜಿಯವರಿಗೆ ಅನೇಕ ಪ್ರಶಸ್ತಿಗಳು ದೊರೆತಿದ್ವೆ. ಅವುಗಳಲ್ಲಿ ಕೆಲವು: ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಷ್ಟ್ರಕವಿ ಬಿರುದು. ಸಾಧನೆಗಳು. ಡಿ.ವಿ.ಜಿಯವರು ಕನ್ನಡ ಸಾಹಿತ್ಯಕ್ಕೆ ಮಾತ್ರವಲ್ಲದೆ ಸಮಾಜಕ್ಕೂ ಅಪಾರ ಕೊಡುಗೆ ನೀಡಿದ್ದಾರೆ. ಅವರು ಒಬ್ಬ ಉತ್ತಮ ಲೇಖಕ, ಕವಿ, ತತ್ವಜ್ಞಾನಿ ಮತ್ತು ಸಮಾಜ ಸುಧಾರಕರಾಗಿದ್ದರು. ಅವರ ಕೃತಿಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಓದುಗರಿಗೆ ಮಾರ್ಗದರ್ಶನ ನೀಡುತ್ತಿವೆ. ಇವಿಷ್ಟು ಡಿ.ವಿ.ಜಿಯವರ ಕುರಿತ ಕಿರು ಪರಿಚಯ. ಧನ್ಯವಾದಗಳು.